ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಾಟ್ಸಪ್ನ ಒಂದು ಅದ್ಭುತವಾಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಏನಂದ್ರೆ, ನಾರ್ಮಲ್ ಆಗಿ ನಿಮಗೆ ವಾಟ್ಸಪ್ ಅಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ರಿಸೀವ್ ಆಗುತ್ತೆ. ಆ ಒಂದು ಮೆಸೇಜ್ ಅನ್ನ ಓದೋದಕ್ಕೆ ನೀವು ಆ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡಿದಿರ ಅಂದ್ರೆ ನಿಮ್ಮ ಒಂದು ಆಪೋಸಿಟ್ ಪರ್ಸನ್ಗೆ ನೀವು ಆನ್ಲೈನ್ ಅಲ್ಲಿ ಇದ್ದೀರಾ ಅಂತ ಆನ್ಲೈನ್ ಅಂತ ಸ್ಟೇಟಸ್ ತೋರಿಸ್ಬಿಡುತ್ತೆ. ಆದ್ರೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಆನ್ಲೈನ್ಗೆ ಬರ್ದಿರಾ ಆ ಒಂದು ಮೆಸೇಜ್ಗೆ ಡೈರೆಕ್ಟ್ ಆಗಿ ಹೇಗೆ ರಿಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಈ ಒಂದು ಟ್ರಿಕ್ ನಿಮಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಆನ್ಲೈನ್ಗೆ ಬರ್ದಿರಾ ನಿಮ್ಮ ಒಂದು ಫ್ರೆಂಡ್ ನಿಮಗೆ ಕಳಿಸಿರೋ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ ಒಂದು ಚಿಕ್ಕ ಟ್ರಿಕ್ ಅನ್ನ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಅಂದ್ರೆ ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ಫ್ರೆಂಡ್ಸ್, ನಿಮ್ಮ ಒಂದು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ ಅಲ್ಲಿ ನೀವು ಡೈರೆಕ್ಟ್ ಚಾಟ್ ಅಂತ ಈ ಒಂದು ಆಪ್ ಅನ್ನ ಸರ್ಚ್ ಮಾಡಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಆಪ್ ನ ಲೋಗೋ ಅನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ಒಂದು ಆಪ್ ಮಾತ್ರನೇ ಕರೆಕ್ಟ್ ಆಗಿ ವರ್ಕ್ ಆಗೋದು. ಸೊ ಫ್ರೆಂಡ್ಸ್, ಈಗ ಪ್ಲೇ ಸ್ಟೋರ್ ಅನ್ನ ಕ್ಲೋಸ್ ಮಾಡ್ಬಿಡೋಣ. ಈಗ ಆ ಒಂದು ಆಪ್ ಅನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಈ ಆಪ್ ನಲ್ಲಿ ಸ್ವಲ್ಪ ಪರ್ಮಿಷನ್ ಅನ್ನು ಕೇಳುತ್ತೆ. ಎಲ್ಲ ಒಂದು ಪರ್ಮಿಷನ್ ಅನ್ನು ಕೊಟ್ಬಿಡಿ. ಪರ್ಮಿಷನ್ ಅನ್ನ ಕೊಟ್ಟಾದ್ಮೇಲೆ ಈಗ ಇಲ್ಲಿರೋ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಒಂದು ಆಪ್ ಅನ್ನ ಹೇಗೆ ಯೂಸ್ ಮಾಡೋದಂತ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ತೋರಿಸ್ಕೊಡುತ್ತೆ. ಅದೆಲ್ಲ ನೀವು ಸ್ಕಿಪ್ ಮಾಡ್ಬಿಡಿ. ಈಗ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಆಪ್ಸ್ ಅಂತ ಸೆಂಟರ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೆಸೇಜ್ ಹಾಗೂ ವಾಟ್ಸಪ್ ಎರಡೂ ಒಂದು ಎನೇಬಲ್ ಆಗಿರುತ್ತೆ. ನೀವು ಯಾವ್ದು ಬೇಕೋ ಅದು ಎನೇಬಲ್ ಮಾಡ್ಕೊಳ್ಳಿ. ನಾನು ಮೆಸೇಜ್ ಅನ್ನ ಡಿಸೇಬಲ್ ಮಾಡ್ತೀನಿ, ವಾಟ್ಸಪ್ ಮಾತ್ರ ಎನೇಬಲ್ ಮಾಡಿದ್ದೀನಿ. ಈಗ ಫ್ರೆಂಡ್ಸ್, ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡೋಣ. ಈಗ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಈ ಒಂದು ವಾಟ್ಸಪ್ಗೆ ನಾನು ಈ ಒಂದು ಮೊಬೈಲ್ನಿಂದ ಮೆಸೇಜ್ ಅನ್ನು ಕಳಿಸ್ತೀನಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಆ ಒಂದು ವಾಟ್ಸಪ್ ಇಂದ ಮೆಸೇಜ್ ಬಂದಿದೆ. ಈಗ ಈ ಒಂದು ವಾಟ್ಸಪ್ ಮೆಸೇಜ್ಗೆ ರಿಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಸೈಡ್ ಅಲ್ಲಿ ಒಂದು ನೋಟಿಫಿಕೇಶನ್ ಇದೆ, ನಿಮ್ಮ ಒಂದು ಚಾಟ್ ನ ಒಂದು ನೋಟಿಫಿಕೇಶನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದಾನೇ ನೀವು ಆ ಒಂದು ಮೆಸೇಜ್ಗೆ ರಿಪ್ಲೈ ಅನ್ನ ಕೊಡ್ಬೋದು. ರಿಪ್ಲೈ ಮಾಡಿದ್ಮೇಲೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಆನ್ಲೈನ್ ಅಂತ ತೋರಿಸ್ತಾ ಇಲ್ಲ. ಸೊ ಫ್ರೆಂಡ್ಸ್, ನೀವು ಈ ರೀತಿ ಒಂದು ಟ್ರಿಕ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಫ್ರೆಂಡ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಹೇಗೆ ಆನ್ಲೈನ್ಗೆ ಬರ್ದಿರಾ ನಮ್ಮ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿದ್ರು ಅಂತ. ಸೊ ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು ಫ್ರೆಂಡ್ಸ್, ಲಾಸ್ಟ್ ಸೀನ್ ಬಂದು 121 ಇದೆ, ಆದ್ರೆ ಇವಾಗ ಅವ್ರು ಸೆಂಡ್ ಮಾಡಿರೋ ಒಂದು ಮೆಸೇಜ್ ಬಂದು 125 ಇದೆ. ಸೊ ಫ್ರೆಂಡ್ಸ್, ಈ ರೀತಿ ಟ್ರಿಕ್ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡಬಹುದು. ಸೊ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೊಸ ಹೊಸ ಟ್ರಿಕ್ಸ್ ನಾವು ನಮ್ಮ ಚಾನಲ್ ನಲ್ಲಿ ಮಿಸ್ ಮಾಡ್ದಿರಾ ಮಾಡ್ತಾನೆ ಇರ್ತೀವಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.